ಮಕರ ಸಂಕ್ರಾಂತಿಗೆ ಅಂದ್ರೆ ಜನವರಿ 13ರಿಂದ ಫೆಬ್ರವರಿ 26 ಶಿವರಾತ್ರಿಯವರೆಗೂ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ಮಹಾಕುಂಭಮೇಳ. ಕುಂಭಮೇಳ 4 ಪವಿತ್ರ ಕ್ಷೇತ್ರಗಳಲ್ಲಿ ನಡೆಯುತ್ತೆ ಅಂತ ಗೊತ್ತು. ಪ್ರಯಾಗ್ರಾಜ್, ಹರಿದ್ವಾರ್, ಉಜ್ಜೈನ್, ನಾಸಿಕ್. ಆದ್ರೆ 2022ರಿಂದ 5ನೇ ಕ್ಷೇತ್ರವೂ ಸೇರ್ಪಡೆಯಾಗಿದೆ. ಅದುವೇ ಹೂಗ್ಲಿ ಹಾಗೂ ಸರಸ್ವತಿ ನದಿಯ ಸಂಗಮವಾಗಿದ್ದ ವೆಸ್ಟ್ ಬೆಂಗಾಲ್ನ ಬನ್ಸ್ಬೇರಿಯ ತ್ರಿವೇಣಿ ಸಂಗಮ. ಸಾವಿರಾರು ವರ್ಷಗಳಿಂದ ಇಲ್ಲಿ ಮೇಳ ನಡೀತಾ ಇತ್ತು. ಆದ್ರೆ 700 ವರ್ಷಗಳ ಹಿಂದೆ ಇಲ್ಲಿ ಆಚರಣೆ ನಿಂತಿದ್ದು ಪುನಃ 2022ರಲ್ಲಿ ಪ್ರಾರಂಭವಾಯಿತು. ಇನ್ನು ಪ್ರಮುಖವಾಗಿ ಯಾಕೆ ಈ ಕ್ಷೇತ್ರಗಳಲ್ಲೇ ಕುಂಭಮೇಳ ಆಚರಿಸೋದು? ಭಾರತದಲ್ಲಿ ಇನ್ನೂ ಸಾಕಷ್ಟು ತೀರ್ಥ ಕ್ಷೇತ್ರಗಳಿದೆಯಲ್ಲ, ಅದಕ್ಕೆ ನಾವು ಸಮುದ್ರ ಮಂಥನದ ಕಥೆಗೆ ಪುನಃ ಹೋಗ್ಬೇಕಾಗತ್ತೆ. ಮಂದಾರ ಪರ್ವತವನ್ನ ಕಡುಗೋಲಾಗಿ, ವಾಸುಕಿ ಸರ್ಪವನ್ನ ಹಗ್ಗವಾಗಿಸಿಕೊಂಡು ಅಮೃತಕ್ಕಾಗಿ ಮಂಥನ ನಡೀತಾ ಇದೆ. ಆದ್ರೆ ಬಹಳಷ್ಟು ಸಮಯ ಕಾದ ನಂತರ ಕೊನೆಗೆ ಒಂದು ಕುಂಭ ಅಂದ್ರೆ ಕಳಶದಲ್ಲಿ ಅಮೃತವನ್ನ ಶ್ರೀಹರಿ ಹೊರಗೆ ತಂದಾಗ ಅದಕ್ಕಾಗಿ ದೇವತೆಗಳು ಹಾಗೂ ಅಸುರರ ನಡುವೆ ಕಿತ್ತಾಟ ಪ್ರಾರಂಭವಾಗುತ್ತೆ. ಆದ್ರೆ ಹೇಗೋ ಆ ಕಳಶವನ್ನ ಕಸಿದುಕೊಂಡು ದೇವತೆಯರು ದೇವಲೋಕದತ್ತ ಪ್ರಯಾಣ ಬೆಳೆಸ್ತಾರೆ. ಆದ್ರೆ ಅಸುರರು ದೇವತೆಯರ ಬೆನ್ನತ್ತಿ ಅಮೃತವಿದ್ದ ಕಳಶವನ್ನ ಕಿತ್ಕೊಳ್ಳೋ ಪ್ರಯತ್ನವನ್ನ ಮಾಡಿದಾಗ ಈ ದೇವತೆಯರು ಹಾಗೂ ಅಸುರರ ಮಧ್ಯದ ಜಗಳದಲ್ಲಿ 4 ಬಿಂದು ಅಮೃತ, 4 ಹನಿ ಅಷ್ಟೇ, ಅದು ಕುಂಭದಿಂದ ಭೂಲೋಕದ ಮೇಲೆ ಬಿದ್ದ ಆ 4 ಪವಿತ್ರ ಪುಣ್ಯ ಕ್ಷೇತ್ರಗಳಲ್ಲಿ ನಡೆಯೋ ಮೇಳವೇ ಜಗತ್ ಪ್ರಸಿದ್ಧ ಕುಂಭಮೇಳವಾಯಿತು.